ಈ ದಿನ ಪ್ರಾಮುಖ್ಯವಾಗಿ ಯೆಹೋಶುವನ ಜೀವಿತದಿಂದ ಕೆಲವೊಂದು ಪ್ರಾಮುಖ್ಯವಾದ ಪಾಠ ಕಲಿಯೋಣ. ಮೊದಲನೇದಾಗಿ, ಯೆಹೋಶುವನನ್ನು ಪರಿಚಯಿಸುತ್ತಾ ದೇವರು ಈ ಪದವನ್ನು ಬಳಸುತ್ತಾರೆ. ಏನದು? ಯೆಹೋಶುವ ಪ್ರಾಯಸ್ಥನು. ಏನದು? ಯೆಹೋಶುವ ಒಬ್ಬ ಪ್ರಾಯಸ್ಥನು. ವಿಮೋಚನೆ ಕಾಂಡ 33ನೇ ಅಧ್ಯಾಯ 11ನೇ ವಚನ. ಇಲ್ಲಿ 2 ವಿಷಯಗಳನ್ನು ನಾವು ನೋಡ್ತೇವೆ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬಂದನು. ಅವನ ಶಿಷ್ಯನೂ ನೂನನ ಮಗನಾದ ಯೆಹೋಶುವನು ಎಂಬ ಹೆಸರುಳ್ಳ ಯವನಸ್ಥನು ಆ ಗುಡಾರದೊಳಗಡೆಯಿಂದ ಹೊರಗಡೆಗೇ ಬರಲಿಲ್ಲ. 9ನೇ ವಚನ. ಮೋಶೆ ಆ ಗುಡಾರದೊಳಕ್ಕೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಗುಡಾರದ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆಯ ಸಂಗಡ ಮಾತನಾಡುತ್ತಾ ಇದ್ದನು. ಆ ಮೇಘಸ್ತಂಭವು ಗುಡಾರದ ಬಾಗಲಲ್ಲಿ ನಿಂತದ್ದನ್ನು ಜನರು ನೋಡಿ ಎದ್ದು ಪ್ರತಿಯೊಬ್ಬನು ತಮ್ಮ ತಮ್ಮ ಗುಡಾರದ ಬಾಗಲಲ್ಲೇ ನಿಂತು ಅಡ್ಡಬಿದ್ದು ನಮಸ್ಕಾರ ಮಾಡುತ್ತಿದ್ದರು. ಮೋಶೆ ದೇವರ ಸನ್ನಿಧಿಗೆ ಹೋಗುವಾಗ 1 ಗಂಟೆಯಷ್ಟು ಇದ್ದುಕೊಂಡು 1-2 ಗಂಟೆಯಷ್ಟು ಇದ್ದುಕೊಂಡು ತಕ್ಷಣವೇ ಹೊರಗೆ ಬರುವಂತಹ ವ್ಯಕ್ತಿಯಲ್ಲ. ಮೋಶೆ ದೇವರ ಬಳಿಗೆ ಹೋದಾಗ ಕೆಲವೊಂದು ಸಂದರ್ಭಗಳಲ್ಲಿ 40 ದಿನಗಳು 40 ರಾತ್ರಿಗಳು ದೇವರೊಂದಿಗೆ ಸಮಯ ಕಳೆಯುವಂತಹ ಒಬ್ಬ ಅದ್ಭುತನಾದ ಪ್ರವಾದಿಯಾಗಿದ್ದ, ಅದ್ಭುತನಾದಂತಹ ಸೇವಕನಾಗಿದ್ದ, ಅದ್ಭುತನಾದಂತಹ ನಾಯಕನಾಗಿದ್ದ. ಕೇಳಿ ಸಹೋದರ ಸಹೋದರಿಯರೇ, ಮೋಶೆ ದೇವರ ಸನ್ನಿಧಿಯನ್ನು ಬಹಳವಾಗಿ ಪ್ರೀತಿಸಿದ. ಹಾಗೆ ಪ್ರೀತಿಸಿ ಅವನು ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾ ಇರುವಾಗ ಅವನಿಗೆ ಪರಿಚಾರ ಮಾಡುವುದಕ್ಕಾಗಿ, ಸಹಾಯ ಮಾಡುವುದಕ್ಕಾಗಿ ಕೈಗೆ ಕೈ ಜೋಡಿಸಿ ಕೆಲಸ ಮಾಡುವಂತಹ ಒಬ್ಬ ಸೇವಕನಿದ್ದ. ಯಾರು ಆ ಸೇವಕನು? ಯೆಹೋಶುವ ಎಂಬವನು. ಏನಂತೆ ಅವನ ಬಗ್ಗೆ 2 ಮಾತು ಬರೆಯಲಾಗಿದೆ. 1 ಪರಿಚಾರಕನು. ದಯವಿಟ್ಟು ಗಮನಿಸಿರಿ. ಎಲಿಯನ ಬಳಿಯಲ್ಲಿಯೂ ಒಬ್ಬ ಪರಿಚಾರಕನಿದ್ದ. ಯಾರು ಹೇಳಿ? ಎಲೀಷಾ ಪರಿಚಾರಕನಾಗಿದ್ದ. ಅಂದರೆ ಪರಿಚರ್ಯ ಮಾಡುವಂಥವನು, ಅಂದರೆ ಸೇವೆ ಮಾಡುವಂಥವನು, ಅಂದರೆ ಸರ್ವೆಂಟ್. ಇಂಗ್ಲಿಷ್ನಲ್ಲಿ ಸೇವಕನಿಗೆ ಏನನ್ನುತ್ತಾರೆ? ಸರ್ವೆಂಟ್. ಕನ್ನಡದಲ್ಲಿ ಸರ್ವೆಂಟ್ಗೆ ಏನನ್ನುತ್ತಾರೆ? ಈಗ ಹೇಳ್ರಿ, ನಮ್ಮ ವಾಡಿಕೆ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಏನೀ ದಿನ ಸರ್ವೆಂಟ್ ಬರಲಿಲ್ಲ ಅಂದರೆ ಮನೆ ಕೆಲಸದವಳು ಬರಲಿಲ್ಲವೋ? ಅದಕ್ಕೆ ಕನ್ನಡ ಭಾಷೆ ಏನು ಹೇಳಿ? ಮನೆ ಕೆಲಸದವಳು. ಏನದು? ಮನೆ ಕೆಲಸದವರು, ಕೆಲಸ ಮಾಡುವಂಥವರು. ದಯವಿಟ್ಟು ಕೇಳಿರಿ. ಯೆಹೋಶುವ ಮೋಶೆಯ ಹತ್ತಿರ ಕೆಲಸ ಮಾಡುತ್ತಾ ಇದ್ದ. ಮೋಶೆ ಮಾಡುತ್ತಿರುವಂತಹ ಪರಿಚರ್ಯದಲ್ಲಿ ಅವನು ಕೈಗೆ ಕೈ ಜೋಡಿಸಿ ಸಹಾಯ ಮಾಡುವವನಾಗಿದ್ದ. ಯಾವಾಗ ಈ ಕೆಲಸ ಪ್ರಾರಂಭಿಸಿದಾನಂತೆ? ಉದ್ಯೋಗ ಮುಗಿದೋದ ನಂತರ, ರಿಟೈರ್ಡ್ ಆದ ನಂತರ, ಆರೋಗ್ಯ ಕುಂಠಿತವಾದ ನಂತರ, ಇವತ್ತೋ ನಾಳೆ ಹೊರಟೋಗಬೇಕಾದ ದಿನ ಬಂದ ನಂತರ ಅವಾಗ ಅಂತೀರ ಸೇವೆ ಮಾಡೋದು, ಅವಾಗ ಅಂತೀರ ಪರಿಚರ್ಯ ಮಾಡೋದು. ಬಹಳಷ್ಟು ಜನರ ಆಲೋಚನೆ ವಿಧಾನ ಅದೇ ರೀತಿಯಾಗಿರುತ್ತೆ. ಅವರು ತಮಗಿರುವ ಶಕ್ತಿಯನ್ನೆಲ್ಲ ಲೋಕಕ್ಕೂ ಸೈತಾನನಿಗೂ ಒಪ್ಪಿಸಿಕೊಟ್ಟು ಅವರಿಗಿರುವ ಬಲವನ್ನೆಲ್ಲ ಲೋಕಾನುಸಾರವಾಗಿ ಜೀವಿಸುವುದರಲ್ಲಿ ಬಳಸಿ ಬಲವೆಲ್ಲ ಹೊರಟೋದ ನಂತರ ಶರೀರದ ಚರ್ಮ ಮುದುರಿಕೊಳ್ಳುತ್ತಿರುವಾಗ ದೇವರೇ ನಿನ್ನ ಸೇವೆ ಮಾಡುತ್ತೇನೆ, ನಿನಗಾಗಿ ಜೀವಿಸುತ್ತೇನೆ ಎಂಬುದಾಗಿ ಆ ವಯಸ್ಸಲ್ಲಿ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ನುತ್ತೀರಿ? 1 ಸಾರಿ ಆಲೋಚಿಸಿರಿ. ಯೆಹೋಶುವನು ಪ್ರಾಯಸ್ಥನಾಗಿದ್ದನು, ಯವನಸ್ಥನಾಗಿದ್ದನು ಎಂದು ಬೈಬಲ್ ಹೇಳುತ್ತದೆ. ಯವ್ವನ ಪ್ರಾಯದಲ್ಲಿ ದಾಸನ ಸ್ವರೂಪ ಧರಿಸುವಂಥದ್ದು, ಯವ್ವನ ಪ್ರಾಯದಲ್ಲಿ ಪರಿಚರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು, ಯವ್ವನ ಪ್ರಾಯದಲ್ಲಿ ದೇವರ ಸೇವಕನಾದ ಮೋಶೆಯ ಹತ್ತಿರ ಸೇವೆಗೆ ಬೇಕಾಗಿರುವಂತಹ ಯಾವುದರ ಕೊರತೆಯಿಲ್ಲದಂತೆ ನೋಡಿಕೊಳ್ಳುವ ಜವಾಬ್ದಾರಿಕೆ ಹೊತ್ತಿದವನಾಗಿದ್ದ. ಯವ್ವನ ಪ್ರಾಯದಲ್ಲಿ ಸೇವೆ ಮಾಡೋದು, ಯವ್ವನ ಪ್ರಾಯದಲ್ಲಿ ಪರಿಚರ್ಯ ಮಾಡೋದು, ಯವ್ವನ ಪ್ರಾಯದಲ್ಲಿ ಪರಿಚರ್ಯದಲ್ಲಿ ಪಾಲ್ಗೊಂಡು ಕರ್ತನಿಗೆ ಸೇವೆ ಮಾಡೋದು, ಅಂದರೆ ಕರ್ತನ ಸೇವೆ ಮಾಡೋದು ಮಹಾದೊಡ್ಡ ಭಾಗ್ಯವಾಗಿದೆ. ಬೈಬಲ್ ಹೇಳುತ್ತದೆ, ಯವ್ವನ ಕಾಲದಲ್ಲಿ ಹುಟ್ಟಿದ ಮಕ್ಕಳು ಬಲಿಷ್ಠನ ಕೈಯಲ್ಲಿನ ಅಂಬುಗಳಂತಿದ್ದಾರೆ. ಯವ್ವನ ಕಾಲದಲ್ಲಿ ನೊಗ ಹೋರುವುದು ಮನುಷ್ಯನಿಗೆ ಒಳ್ಳೆಯದು. ತಂದೆಯೆಂದರೆ ತಾಯಿಯೆಂದರೆ ನಿಮ್ಮ ಮಕ್ಕಳನ್ನು ದೇವರನ್ನು ಸೇವಿಸುವುದಕ್ಕೋಸ್ಕರ ಚಿಕ್ಕಂದಿನಿಂದಲೇ
ಭಾರದಿಂದ ಬೆಳೆಸಿರಿ, ಜವಾಬ್ದಾರಿಕೆಯಿಂದ ಬೆಳೆಸಬೇಕೆಂದು ಕೋರುತ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯೆಹೋಶುವನು ಪ್ರತಿ ಕೆಲಸ ಮಾಡುವವನು, ಪ್ರಾಯಸ್ಥನು ಆದಾಗಿಯೂ ದೇವರೇ, ಅವನು ಪ್ರತಿ ಕೆಲಸ ಮಾಡುವವನಾಗಿಯೂ ಪರಿಚಾರಕನಾಗಿಯೂ ಪ್ರಾಯಸ್ಥನಾಗಿಯೂ ಇದ್ದಾಗ ನಿಮ್ಮನ್ನು ಬಹಳಷ್ಟು ಮೆಚ್ಚಿಸಿದ, ಅಂದರೆ ಪರಿಶುದ್ಧನಾಗಿ ಜೀವಿಸಿದನಲ್ಲ ದೇವರೇ, ಅಂದರೆ ನಿಮ್ಮ ಸನ್ನಿಧಿಯನ್ನು ಪ್ರೀತಿಸಿದನಲ್ಲವೇ, ನಿಮ್ಮ ಸನ್ನಿಧಿಯಲ್ಲೇ ಹೆಚ್ಚು ಸಮಯವನ್ನು ಕಳೆಯುತ್ತಾನಲ್ಲವೇ. ಈ ದಿನ, ಈ ಅಂತ್ಯಕಾಲದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆಯುವಂತಹ ಆಸೆ, ಆಸಕ್ತಿ, ಆತುರತೆ ಕಣ್ಮರೆಯಾಗುತ್ತಿದೆ ದೇವರೇ. ಯೆಹೋಶುವ ದೇವರೇ, ದೇವದರ್ಶನ ಗುಡಾರದಲ್ಲಿ, ಅಂದರೆ ನಿಮ್ಮ ಸನ್ನಿಧಿಯಲ್ಲಿಯೇ ಹೆಚ್ಚು ಸಮಯವನ್ನು ಕಳೆದನು. ಕಾರಣ, ಅವನು ಪರಿಶುದ್ಧನಾಗಿದ್ದನು. ಪರಿಶುದ್ಧತೆಯನ್ನು ಪ್ರೀತಿಸಿದಂತಹ ಯೆಹೋಶುವನು ಕೂಡ ಪರಿಶುದ್ಧ ದೇವರ ಸನ್ನಿಧಿಯನ್ನು ಪ್ರೀತಿಸಿದ. ದೇವರೇ, ಈ ದಿನ ಅನೇಕರು ಮನೆ ಕೆಲಸದವರಾಗಿದ್ದಿರಬಹುದು, ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಳ್ತಿರಬಹುದು, ಬಡವರೇ ಆಗಿರಬಹುದು, ಮನೆ ಕೆಲಸದವರೇ ಆಗಿರಬಹುದು. ಪರಿಶುದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.